ನಮಸ್ಕಾರ. ನಿಮ್ಮ ತಲೆನ ಕೂದಲು ಉದುರ್ತಾ ಇದೆಯಾ? ಚಿಂತೆ ಮಾಡೋದು ಬೇಡ. ಇಂದು ನಾನು ಮನೆ ಮದ್ದು ಜೊತೆಗೆ ಕೆಲವು ಪ್ರಾಡಕ್ಟ್ ಅನ್ನ ತಂದಿದ್ದೇನೆ. ಅವನ್ನ ನೀವು ಪ್ರತಿದಿನ ಯೂಸ್ ಮಾಡೋದ್ರಿಂದ 2ರಿಂದ 3 ತಿಂಗಳು ಅಥವಾ 2ರಿಂದ 3 ಕೋರ್ಸ್, 2 ತಿಂಗಳು ಒಂದು ಕೋರ್ಸ್ ಇರುತ್ತೆ ನಮ್ಮದು. ಅದನ್ನ ಮುಗಿಸೋದ್ರೊಳಗೆ ನಿಮಗೆ ಹೊಸ ಕೂದಲು ಬರುತ್ತೆ, ಬಿಳೆ ಕೂದಲ ಕಪ್ಪಾಗುತ್ತೆ, ಹಾಗೇನೆ ಕೂದಲು ಉದುರು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಹಾಗಾದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ನಾವು ಏನೇನು ಹೇಳ್ತೇವೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ನಾ ಪ್ರತಿಯೊಂದು ಸಹ ಮನೆ ಮದ್ದು ಜೊತೆಗೆ ನಾನು ತೋರಿಸ್ತೀನಿ ಹೇಗೆ ಯೂಸ್ ಮಾಡೋ ಪ್ರತಿದಿನ ಅನ್ನೋದ್ರ ಬಗ್ಗೆ. ಅದನ್ನ ಪ್ರತಿದಿನ ನೀವು ಮಾಡುವಾಗ 100% ಗ್ಯಾರಂಟಿ ನಿಮಗೆ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಯಾವ್ದು ಆಗಲ್ಲ. ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ನಾವು ಪಡೆದುಕೊಳ್ಬಹುದು. ಹಾಗಾದ್ರೆ ನಾವು ವಿಡಿಯೋ ನೋಡೋಣ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡುವಂತ ಪ್ರತಿಯೊಬ್ಬರಿಗೂ ಸಹ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೇಗೆ ಅಂತ ಹೇಳಿದ್ರೆ, ನಾವು ಹಾಕುವಂತ ಕಂಟೆಂಟ್ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನೀವು ಯೂಸ್ ಮಾಡುವಾಗ ಅದು ನೀವು ಅದರಲ್ಲಿ ಏನೇನ್ ಟೈಪ್ ಮಾಡ್ತಾರೋ ಅದು ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 100% ಇದೆ. ಅದನ್ನ ಪ್ರತಿದಿನ ನಾನು ಹೇಳ್ದಂಗೆ ಯೂಸ್ ಮಾಡಿದ್ರೆ 100% ನಾವು ಗೆಲ್ತೀವಿ. ಹಾಗಾದ್ರೆ ಯೋಚನೆ ಮಾಡ್ಬೇಕು, ಇವತ್ತು ಕೂದಲು ಯಾಕೆ ಉದುರ್ತಾ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ. ಮೊದ್ಲೆಲ್ಲ ಚೆನ್ನಾಗಿರುತ್ತೆ, ಇತ್ತೀಚೆಗೆ ಕೂದಲ ಉದುರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 3 ರೀತಿಯಲ್ಲಿ ಕೂದಲ ಉದುರ್ತಾ ಇದೆ. ಒಂದು ಏನಪ್ಪಾ ಅಂತ ಹೇಳಿದ್ರೆ, ಆ ಮನುಷ್ಯನ ದೇಹದಲ್ಲಿ ಕಾಯಿಲೆ ಇದ್ದಾಗ ಆ ಕಾಯಿಲೆ ನಿಮಿತ್ತವಾಗಿ ಕೂದಲು ಉದುರ್ತದೆ. ಸಾಮಾನ್ಯವಾಗಿ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಲಿವರ್ ಇನ್ಫೆಕ್ಷನ್ ಆಗಿರ್ಬೋದು, ಕಿಡ್ನಿ ಇನ್ಫೆಕ್ಷನ್ ಆಗಿರ್ಬೋದು, ಇದರಿಂದನೂ ಕೂದಲು ಉದುರುವಂತ 100ಕ್ಕೆ 100 ಚಾನ್ಸ್ ಇರ್ತದೆ. ಅಷ್ಟೇ ಅಲ್ಲ, ನಮಗೇನೋ ಒಂದು ಸಮಸ್ಯೆ ಇರುತ್ತೆ, ಶುಗರು, ಬಿಪಿನೋ, ಥೈರಾಯ್ಡೋ, ಮೂಲವಾದಿನೋ, ಇನ್ನೊಂದು ಯಾವುದೋ ಒಂದು ಮೆಡಿಸಿನ್ ತೆಗೆದುಕೊಳ್ತಾವಲ್ಲ, ಆ ಬಾಡಿಗೆ ಮೆಡಿಸಿನ್ ಸೆಟ್ ಆಗದೆ ಕಾರಣವಾಗಿ ಅದರಿಂದ ಕೂದಲು ಉದುರೋದು ಉಂಟು. ಇನ್ನು ಕೆಲವು ಸಾಮಾನ್ಯವಾಗಿ ಯಾವ್ದು ಕಾಯಿಲೆನೂ ಇಲ್ಲ, ಯಾವ ಮೆಡಿಸಿನ್ ತೆಗೆದುಕೊಳ್ತಾ ಇಲ್ಲ, ಅವ್ರಿಗೂ ಕೂದಲು ಉದುರ್ತಾ ಇದೆ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ ಕಮ್ಮಿಯಾಗಿ ರೋಗ ನಿರೋಧಕ ಶಕ್ತಿ ಅಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲದಂತ ಸಂದರ್ಭದಲ್ಲಿ ತಲೆ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳುವಂತ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು, ನಮಗೂ ಈ ರೀತಿ ಆಗಿದೆ ಅಂತ. ಅದನ್ನ ಪ್ರತಿದಿನ ನಾವು ಯೂಸ್ ಮಾಡ್ತಾ ಬಂದ್ರೆ ನಮ್ಮ ನಿತ್ಯದ ಆಹಾರದಲ್ಲಿ ಅಥವಾ ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಾವು ಯೂಸ್ ಮಾಡ್ತಾ ಬಂದಾಗ 100% ನಾವು ಹೋಗಿರ್ತಕ್ಕಂಥ ಕೂದಲನ್ನು ಸಹ ನಾವು ತೆಗೆದುಕೊಳ್ಬಹುದು. ಬಾಣ್ಲಿದಲ್ಲಿ ಆಗಿರ್ತಕ್ಕಂಥದ್ದು ಕೂದಲು ಬರ್ತಾ ಇದೆ, ಚಿಂತೆ ಮಾಡೋದು ಬೇಡ, ಯೋಚನೆ ಮಾಡಿ ಉಪಯೋಗಿಸಿ. ಹಾಗಾದ್ರೆ ನಾವು ನೋಡೋಣ ಏನ್ ಮಾಡೋಣ ಅಂತ ಹೇಳೋದಾದ್ರೆ, ಇವತ್ತು ನಾನು ಮನೆ ಮದ್ದು ಜೊತೆಗೆ ನಾನು ಹೇಳಿದ್ನೆ ಅಲ್ವಾ, ಮನೆ ಮದ್ದು ಜೊತೆಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇವತ್ತು ಕೆಲವು ಆಯಿಲ್ ಇದೆ, ಕೆಲವು ಅದಕ್ಕೆ ಸಂಬಂಧಪಟ್ಟಾಗೆ ಮಾತ್ರೆ ಇದೆ, ಮತ್ತು ಸಪ್ಲಿಮೆಂಟರಿ ಇದೆ, ಹಾಗೇನೆ ಶಾಂಪೂ ಇದೆ. ನಾವೊಂದು ಕಿಟ್ ರೀತಿಯಲ್ಲಿ ಮಾಡಿದ್ದೇವೆ, 2 ತಿಂಗಳದ್ದು ಕಿಟ್ ಕೊಡ್ತೇವೆ. ಈ ಕಿಟ್ ಅನ್ನ ನೀವು ತಗೊಂಡು ಬಳಸಬಹುದು. ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಹತ್ರ ತಲೆಗೆ ಹಚ್ಕೊಳ್ಳೋದಕ್ಕೆ ಹೇರ್ ಆಯಿಲ್ ಇದೆ. ಇವತ್ತು ಸಂಜೆ ಅಥವಾ ರಾತ್ರಿ ಇದನ್ನ ಹಚ್ಕೋಬೇಕು. ಹಚ್ಕೊಂಡು ಬೆಳಗ್ಗೆ ಎದ್ದು ನಾವು ಕೊಡುವಂತ ಈ ಶಾಂಪೂದಲ್ಲಿ ಏನ್ ಮಾಡ್ಬೇಕು, ನೀವು ಸ್ನಾನ ಮಾಡ್ಕೋಬೇಕು. ಹಾಗೇನೆ ಒಂದು ಇಲ್ಲಿ ಮಾತ್ರೆ ಇದೆ. ಈ ಮಾತ್ರೆ ಇದರಲ್ಲಿ 60 ಮಾತ್ರೆ ಇರುತ್ತೆ. ಇದು 2 ತಿಂಗಳದ್ದು ಕೋರ್ಸ್ ಆಗಿದ್ರಿಂದ ಪ್ರತಿದಿನ ಒಂದು ಮಾತ್ರೆನ ನೀವು ಊಟ ಆದ್ಮೇಲೆ ಇದನ್ನ ಸೇವನೆ ಮಾಡಬೇಕು. ಮಧ್ಯಾಹ್ನದಾಗ್ಲಿ ರಾತ್ರಿಯರಾಗ್ಲಿ ನೋ ಪ್ರಾಬ್ಲಮ್. ಮತ್ತು ಒಂದ್ ವೇಳೆ ಕೆಲವ್ರು ಕೇಳ್ಬಹುದು, ಸರ್ ನಾನು ಬೇರೆ ಬೇರೆ ಮೆಡಿಸಿನ್ ತೆಗೆದುಕೊಳ್ತೀನಿ, ಅದನ್ನ ತೆಗೆದುಕೊಳ್ಳುವಾಗ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಆಗ್ಬೋದು ಅಂದಾಗ ಯಾವುದೇ ಕಾರಣಕ್ಕೂ ಅಡ್ಡ ಪರಿಣಾಮ ನಾವು ಕೊಡುವಂತ ಮೆಡಿಸಿನ್ ಇರಲ್ಲ, ತೊಂದ್ರೆ ಏನಿಲ್ಲ. ಪ್ರತಿದಿನ ಒಂದು ಮಾತ್ರೆ ನೀವು ನುಂಗಬೇಕು. ಆಮೇಲೆ ಇದನ್ನ ಲೇಪನೆ ಮಾಡ್ಕೋಬೇಕು, ತಲೆಗೆ ಶಾಂಪೂದಲ್ಲಿ ಸ್ನಾನ ಮಾಡಬೇಕು. ಇದು 2 ಕೊಡ್ತೇವೆ. ಯಾಕಂತ ಹೇಳಿದ್ರೆ 2 ತಿಂಗಳು ಕಿಟ್ ಆಗಿರ್ತದೆ, 2 ಕೊಡ್ತೇವೆ. ಹಾಗೇನೆ ಸಪ್ಲಿಮೆಂಟರಿ ಆಗಿ ತುಂಬಾ ಕೂದಲು ಹೋದಂತವ್ರಿಗೆ ಮಾಡ್ತೀವಿ ನಾವು, ಒಂದು ಸಂಬಂಧಪಟ್ಟ ಹಾಗೆ ಕೂದಲಕ್ಕೆ, ಬಾಡಿಗೆ, ಇಮ್ಯುನಿಟಿ ಪವರ್ಗೋಸ್ಕರ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗೋದಕ್ಕೋಸ್ಕರ, ವಿಟಮಿನ್ ಸಿ, ಕ್ಯಾಲ್ಸಿಯಂ ಸಿಗೋದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಸಪ್ಲಿಮೆಂಟರಿ ಆಗಿ ಯಾವುದೋ ಒಂದು ಬೇರಿಸ್ಗಳದ್ದು ನಾವು ಜ್ಯೂಸ್ ಕೊಡ್ತೇವೆ. ಇದರಲ್ಲಿ ಸುಮಾರು ಎಷ್ಟಪ್ಪ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು 20-25 ತರದ ಬೆರೀಸ್ ಇರುತ್ತೆ. ಅಶ್ವಗಂಧ, ಬ್ರಾಹ್ಮಿ, ಹಲವರ, ಗ್ರೀನ್ ಟೀ, ಕೆಲವು ಹರ್ಬ್ ಇರ್ತದೆ. ಇದನ್ನು ಯೂಸ್ ಮಾಡುವಾಗ 100% ಗ್ಯಾರಂಟಿ ನಮಗೆ ಕೂದಲವನ್ನ ನಾವು ತೆಗೆದುಕೊಳ್ಳಬಹುದು. ಹಾಗಾದ್ರೆ ಈಗ ನಾವು ತಿಳಿದುಕೊಂಡ ಹಾಗೆ ಹೇಗೆ ಬಳಸುವುದಂತ ಗೊತ್ತಾಯ್ತು ಅಲ್ವಾ. ಇದನ್ನ ಪ್ರತಿದಿನ ರಾತ್ರಿ ತಲೆಗೆ ಹಚ್ಕೋಬೇಕು ಆಯಿಲ್ ಅನ್ನ. ಬೆಳಗ್ಗೆ ಎದ್ದು ನಮ್ಮ ಶಾಂಪೂದಲ್ಲಿ ಸ್ನಾನ ಮಾಡಬೇಕು. ಕೆಲವರು ಹೇಳ್ತಾರೆ ಅಂಗಡಿಯಲ್ಲಿ ಸಿಗುವ ಶಾಂಪೂದಲ್ಲಿ ಸ್ನಾನ ಮಾಡ್ಬೋದು, ತೊಂದರೆ ಏನಿಲ್ಲ, ಅದರಲ್ಲಿ ಕೆಮಿಕಲ್ ಇರುತ್ತೆ. ಇದು ನಮ್ಮ ಶಾಂಪೂ, ಇದು ಹೀಟ್ ಬಾಡಿಗೂ, ಕೂಲ್ ಬಾಡಿಗೂ, ಎಲ್ಲಾ ಬಾಡಿಗೂ ಅಡ್ಜಸ್ಟ್ ಆಗುವಂತ ಶಾಂಪೂ ಆಗಿದೆ. ಹಾಗಾಗಿ ಡ್ಯಾಂಡ್ರಫ್ ಸಹ ಇದರಿಂದ ಹೋಗುತ್ತೆ. ಇದನ್ನೆಲ್ಲ ನಾವು ಪ್ಯಾಕೇಜ್ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಸರ್ ಬರೀ ಆಯಿಲ್ ಹಚ್ಕೊಂಡು ಶಾಂಪೂ ಹಚ್ಕೊಂಡ್ರೆ ಆಗಲ್ಲ, ಗುಳಿಗೆ ನುಂಗ್ಲೇಬೇಕಂತ ಹೇಳಿದ್ರೆ ಹೌದು, ಈ ಮಾತ್ರೆನ ನಾವು ಪ್ರತಿದಿನ ತೆಗೆದುಕೊಳ್ಳೇಬೇಕು. ಅವಾಗಲೇ ನಾವು ಕರೆಕ್ಟ್ ಆಗಿ ಆಗೋದಕ್ಕೆ ಸಾಧ್ಯ. ಇದ್ರ ಜೊತೆಗೆ ಇನ್ನು 100% ಆಗಿ ಕ್ಯೂರ್ ಆಗ್ಬೇಕಪ್ಪ ಅಂದ್ರೆ ಈಗ ಮನಿ ಮದ್ದನ್ನ ನಾವು ನೋಡೋಣ. ಮನಿ ಮದ್ದು ಹೇಗಿರ್ತೈತೆ ಅನ್ನೋದ್ರ ಬಗ್ಗೆ ಮನಿ ಮದ್ದನ್ನ ನೋಡೋಣ. ಏನಿರ್ತದೆ ಅಂತ ಹೇಳಿದ್ರೆ ಮನಿ ಮದ್ದನ್ನ ಹೇಗಿರ್ತದೆ ನೋಡೋಣ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕಿಂತ ನಿಮ್ಗೆ ಗೊತ್ತಾಗುತ್ತೆ.
ಹೇಗೆ ಅಂತ ಹೇಳಿದ್ರೆ ಪ್ರತಿದಿನ ನಾವೇನ್ ಮಾಡಬೇಕು, ಬೆಳಗ್ಗೆ ಒಂದು 9ರಿಂದ 10, 11 ಗಂಟೆ ಒಳಗೆ ನಾಷ್ಟ ಆದ್ಮೇಲೆ ಅದು ಯಾವಾಗಾದ್ರಾಗ್ಲಿ ಅಗಸೆ ಬೀಜ ಗೊತ್ತಲ್ವಾ ನಿಮಗೆ, ಅಗಸೆ ಬೀಜ ಅಂತ ಹೇಳ್ತಾರೆ. ಈ ಅಗಸೆ ಬೀಜ, ಈ 1 ಚಮಚೆ ಅಗಸೆ ಬೀಜನ ತೆಗೆದುಕೊಳ್ಬೇಕು ಪ್ರತಿದಿನ. ಒಂದು ವಾರದ ಇದು ನಾನು ಹೇಳ್ತೀನಿ, ಆಮೇಲೆ ಹೇಳ್ತೀನಿ. 15 ಗಂಟೆ ತಗೊಂಡು ತೊಂದರೆ ಏನಿಲ್ಲ. ಪ್ರತಿದಿನ 1 ಟೈಮ್ ಮಾತ್ರ 1 ಚಮಚೆ ಅಗಸೆ ಬೀಜ ತಗೋಬೇಕು. ಅದ್ರ ಜೊತೆಗೆ ಇನ್ನೇನಪ್ಪಾ ಅಂತ ಹೇಳಿದ್ರೆ ಕಪ್ಪು ಎಳ್ಳು ಅಂತ ಹೇಳ್ತೇವೆ, ಕರಿ ಎಳ್ಳು ಅಂತ ಹೇಳ್ತೇವೆ. ಎಳ್ಳು ನಾವು ಉಂಡಿ ಕಟ್ಟುವಂತದ್ದು ಅಥವಾ ಎಳ್ಳು ಇರ್ತೈತಲ್ವಾ, ಎಳ್ಳು. ಈ ಕಪ್ಪು ಎಳ್ಳನ್ನ 1 ಚಮಚೆ ಕಪ್ಪು ಎಳ್ಳನ್ನ ನಾವು ತೆಗೆದುಕೊಳ್ಬೇಕು. 1 ಚಮಚೆ ಅಗಸೆ ಬೀಜ, 1 ಚಮಚೆ ಎಳ್ಳು. ಯಾಕಂದ್ರೆ ಅಗಸೆ ಬೀಜದಲ್ಲಿ omega-3, omega-6 ಮತ್ತು ಇದರಲ್ಲಿ 7 ಮತ್ತು 9 ಸಹ ಸಿಗುತ್ತೆ. ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೆನಿಫಿಟ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನ ಪುಡಿ ಮಾಡಿ ಇಟ್ಕೋಬಾರದು. ಪುಡಿ ಮಾಡಿ ಇಟ್ಕೊಂಡ್ರೆ ಇದು ವ್ಯರ್ಥವಾಗುತ್ತೆ. ಯಾಕಂದ್ರೆ ಅಗಸೆ ಬೀಜ ಪುಡಿ ಮಾಡಿ ಅರ್ಧ ತಾಸು ಅಥವಾ 1 ತಾಸು ಒಳಗೆ ಇದನ್ನ ನಾವು ಬಳಸಬೇಕು, ಯೂಸ್ ಮಾಡಬೇಕು. ಹಾಗೆ ಪ್ರತಿದಿನ ಎಳ್ಳು ಅದು ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಅದು ಕರಿಬೇವು ಸೊಪ್ಪು. ಡೈಲಿ ನಾವು ಅಡಿಗೆಗೆ ಹಾಕ್ತೇವಲ್ಲ, ಅಡಿಗೆಗೆ ಹಾಕುವಂತ ಕರಿಬೇವು ಸೊಪ್ಪು. 1 ಚಮಚೆ ಎಳ್ಳು, 1 ಚಮಚ ಅಗಸೆ ಬೀಜ ಹಾಕೊಂಡು ಇದರಿಂದ 2 ಎಸಳು ಕರಿಬೇವು. ಈ 2 ಎಸಳು ಕರಿಬೇವನ್ನ ನಾವು ಹರಿದು ನಾವೇನ್ ಮಾಡ್ಬೇಕು, ಇವು 3 ಮಿಕ್ಸಿಗೆ ಹಾಕೊಂಡು ಜಜ್ಕೊಂಡು ನೀರಲ್ಲಿ ಹಾಕೊಂಡು ಕುಡಿಬೇಕು. 1/4 ಲೀಟರ್ ನೀರು ಅಥವಾ 200 ml ನೀರು ಕುಡಿತೇವೆ ಲೋಟ, ಆ ಲೋಟದಲ್ಲಿ ನೀರು ಹಾಕೊಂಡು ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಪ್ರತಿದಿನ ಕುಡ್ರಿ, 15 ದಿವಸ ಕುಡೀರಿ. 15 ದಿನ ಪ್ರತಿದಿನ ಕುಡೀರಿ. ಆಮೇಲೆ 15 ದಿನ ಆದ ನಂತರ 2 ತಿಂಗಳು ಮೆಡಿಸಿನ್ ಕೊಟ್ಟಿರ್ತಾವಲ್ವ ನಾವು, ಆಮೇಲೆ 1 ದಿನ ಬಿಟ್ಟು 1 ದಿನ ಇದನ್ನ ಸೇವನೆ ಮಾಡ್ತಾ ಬರ್ರಿ. ಹಾಗೆ ಮಾಡ್ತಾ ಬರ್ರಿ, ಏನ್ ತೊಂದ್ರೆ ಇಲ್ಲ. ಸೈಡ್ ಎಫೆಕ್ಟ್, ರಿಯಾಕ್ಷನ್ ಯಾವ್ದು ಆಗಲ್ಲ. ಇದನ್ನ ಯೂಸ್ ಮಾಡ್ತಾ ಬರ್ರಿ. ಯೂಸ್ ಮಾಡ್ತಾ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಇಲ್ಲೆಲ್ಲ ಕೂದಲು ಹೋಗಿರ್ತಾವ, ಇಲ್ಲೆಲ್ಲ ಮೇಲ್ಗಡೆ ಪೂರ್ತಿ ಕೂದಲು ಹೋಗಿರ್ತಾವ, ಆ ಕೂದಲ ಎಲ್ಲ ಬರ್ತಾವ. ಯಾಕಂದ್ರೆ ನಂದು ಸಹ ತುಂಬಾ ಬಾಂಡ್ಲಿ ತರ ಆಗಿತ್ತು ನಂದು. ನಾನು ಬೇರೆ ಬೇರೆ ಕಡೆಗೆ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿದೆ, ಎಷ್ಟೊಂದು ಸುಮಾರು ದುಡ್ಡು ಖರ್ಚು ಮಾಡಿದ್ದೇನೆ, ಆದ್ರೂ ಪ್ರಯೋಜನ ಆಗಿರ್ಲಿಲ್ಲ. ಈ ಮದ್ದನ್ನ ನಾನು ಯೂಸ್ ಮಾಡಿ ನನ್ನ ಮನೆಯಲ್ಲಿ ಮಕ್ಕಳಿಗೆ ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗಾಗಿ ಈಗ ಹೆಣ್ಮಕ್ಳು ತಲೆ ಬಾಚ್ತಾರಲ್ವಾ, ತಲೆ ಬಾಚಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲು ಬರ್ತದೆ. ಎಷ್ಟೆಷ್ಟು ಕೂದಲು ಬರುತ್ತೆ, ಒಂದಿಷ್ಟು ಕೂದಲು ಬರ್ತದೆ. ಗಂಡ್ಮಕ್ಳು ಸಹ ಒಂದು ವೈಟ್ ಪೇಪರ್ ಇಟ್ಕೊಂಡು ಬಾಚಣಿ ತಲೆ ಬಾಚ್ಕೊಳ್ರಿ, ಅವ್ರದ್ದು ಕೂದಲು ಉದುರ್ತದೆ. ನಮ್ಮ ಮೆಡಿಸಿನ್ ಅನ್ನ 1 ತಿಂಗಳ ನೀವು ಯೂಸ್ ಮಾಡ್ರಿ. 2 ತಿಂಗಳ ಕೋರ್ಸ್ ಕೊಟ್ಟಿರ್ತೇವೆ ನಾವು. 1 ತಿಂಗಳು ಯೂಸ್ ಮಾಡಿ 1 ತಿಂಗಳ ಪ್ರತಿದಿನ ಇದನ್ನ 1 ದಿನ ಬಿಟ್ಟು 1 ದಿನ ಹಚ್ಕೊಳ್ರಿ. ಇದನ್ನ ಹಚ್ಕೊಳ್ಳುವಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಹಚ್ಕೊಂಡು ಸ್ನಾನ ಮಾಡಿ ನಾಳೆ ಹಚ್ಕೊಳ್ಳೋದು ಬೇಡ, ನಾಡ್ದು ಹಚ್ಕೊಳ್ರಿ. 1 ದಿನ ಬಿಟ್ಟು 1 ದಿನ. ಇದು ಎಷ್ಟಪ್ಪ ಅಂತ ಹೇಳಿದ್ರೆ ಕಂಪಲ್ಸರಿ ನೀವೇನ್ ಮಾಡ್ರಿ, 15 ದಿನ 1 ದಿನ ಬಿಟ್ಟು 1 ದಿನ ಹಚ್ಕೋಬೇಕು. ಅಲ್ಲಿಗೆ 1 ತಿಂಗಳಾಯ್ತು. ಆ 1 ತಿಂಗಳು ಯೂಸ್ ಮಾಡಿ ನೋಡ್ರಿ, ಒಂದು ಕೂದಲನ್ನು ಸಹ ಬಾಚಣಿಕೆಯಲ್ಲಿ ಬರಲ್ಲ. ಒಂದು ಕೂದಲನ್ನು ಬಾಚಣಿಕೆ ಬರಲ್ಲ. ಆದ್ರೆ ಮಾತ್ರ ಪ್ರತಿದಿನ ತೆಗೆದುಕೊಳ್ಬೇಕು. ನೀವು ತಲೆಗೆ ಆಯಿಲ್ ಹಚ್ಕೊಳ್ಳುವಂತವ್ರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 1 ದಿನ ಬಿಟ್ಟು 1 ದಿನ ಹಚ್ಕೋಬೇಕು. ಇವತ್ತು ಹಚ್ಕೊಂಡ್ರೆ ನಾಳೆ ಬೆಳಗ್ಗೆ ಸ್ನಾನ ಮಾಡಿ, ಮತ್ತೆ ನಾಳೆ ನೈಟ್ ಹಚ್ಕೊಬೇಡಿ, ನಾಡ್ದು ಹಚ್ಕೊಳ್ಳಿ. ಹಿಂಗೆ 15 ದಿನ ಕಂಪಲ್ಸರಿ ಹಚ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಅಂದ್ರೆ ವಾರಕ್ಕೆ 2 ಸಲ 3 ಸಲ ಯೂಸ್ ಮಾಡ್ಕೊಂತ ಬರುವಂತ್ರಿ. 100% ಗ್ಯಾರಂಟಿ. ಇದನ್ನು ತಗೊಂಡು ನೀವು ಯೂಸ್ ಮಾಡಿ ನೋಡ್ರಿ. 1 ತಿಂಗಳಲ್ಲೇ 1 ಕೂದಲು ನಿಮ್ಮ ಬಾಚಣಿಕೆಯಲ್ಲಿ ಬರಲ್ಲ. ನೆಕ್ಸ್ಟ್ ಬಿಳೆ ಕೂದಲು ಕಪ್ಪು ಆಗ್ತಾ ಇದೆ, ಹೋಗ್ತಾ ಅದು ಎಷ್ಟು ದಿವಸಕ್ಕೆ ಆಗ್ಬೋದು ಅಂತ ಕೇಳಕ್ ಹೋಗ್ಬೇಡಿ. ಯೂಸ್ ಮಾಡ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ 1 3 4 ತಿಂಗಳು ಬೇಕೇ ಬೇಕಾಗುತ್ತೆ. ಇದನ್ನ ಯೂಸ್ ಮಾಡ್ತಾ ಬರ್ರಿ. ಹೊಸ ಕೂದಲು ಹುಟ್ಟುವಂಥದ್ದು ಸಹ ಯಾವಾಗಪ್ಪ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ತಾ ಬಂದಾಗ 1 3 4 ತಿಂಗಳಾಗ ನಿಮ್ಗೆ ಹೊಸ ಕೂದಲು ಹುಟ್ಟುವಂತ ಅನುಭವನು ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ವಿಡಿಯೋಗಳನ್ನ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಎಷ್ಟೋ ಜನರು ಇವತ್ತು ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಹಾಗೆ ಚಿಂತೆ ಮಾಡೋದು ಬೇಡ. ಯಾಕಂದ್ರೆ ಈಗ ಇಮ್ಯುನಿಟಿ ಪವರ್ ಕಮ್ಮಿ ಆಗಿದ್ರಿಂದ ಹಾಗೆ ಆಗ್ತಾ ಇದೆ. ನಾವು ಸಪ್ಲಿಮೆಂಟರಿ ಕೊಡೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಬೂಸ್ಟರ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲಾ ತರದ ಹಣ್ಣು ತಂದು ತಿನ್ನಕ್ಕಾಗಲ್ಲ, ನಾವೇ ಅವರಿಗೆ ಪ್ಯಾಕೇಜ್ ರೀತಿಯಲ್ಲಿ ಕೊಡ್ತೇವೆ. ಈಗ ನಮ್ಮ ಕೆಳಗಡೆ ಬರುವಂತ ನಂಬರ್ಗಳನ್ನ ನೀವು ಕಾಲ್ ಮಾಡಿ ನೀವು ಕೇಳ್ಕೊಳ್ರಿ, ಅದ್ರ ಬಗ್ಗೆ ನಾವು ತಿಳಿಸ್ತೀವಿ. ನಾವು ನಿಮಗೆ ಕೊರಿಯರ್ ಬೇಕಾದ್ರೆ ಕೊರಿಯರ್ ಮಾಡ್ತೇವೆ, ಪೋಸ್ಟ್ ಬೇಕಾದ್ರೆ ಪೋಸ್ಟ್ ಮಾಡ್ತೇವೆ. ಆ ಕೊರಿಯರ್ ಚಾರ್ಜ್ ಅದ್ರದ್ದು ಪ್ರತ್ಯೇಕವಾಗಿ ನಾವು ಹೇಳ್ತೇವೆ. ತೆಗೆದುಕೊಂಡು ಬಳಸಿ, ಎಲ್ಲರೂ ಸಹ ಆರೋಗ್ಯವಂತರಾಗ್ರಿ. ಥ್ಯಾಂಕ್ ಯು, ನಮಸ್ಕಾರ.